ಈಗ ಯಾವ ಹುದ್ದೆಗಳು ಕೂಡ ಈಗ ತಕ್ಷಣಕ್ಕೆ ಖಾಲಿ ಇಲ್ಲ ಅಲ್ವಾ. ಏನಾದರೂ ಪಕ್ಷದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಏನಾದರೂ ಮೊದಲ ಬದಲಾವಣೆ ಮಾಡಬೇಕು, ರೀಶಫಲ್ ಮಾಡಬೇಕು ಅನ್ನೋಂಗಿದ್ರೆ ಅದಕ್ಕೆಲ್ಲ ಕೂಡ ಹೈಕಮಾಂಡ್ ಇರುತ್ತೆ. ಈಗ ಹೈಕಮಾಂಡ್ ಇದೆಯಲ್ಲ, ನಮಗೆಲ್ಲ ಇಲ್ಲಿ ಲೋಕಲ್ ರೆಕಮೆಂಡೇಷನ್ ಮೇಲೆ ಹೈಕಮಾಂಡು ಯಾವತ್ತೂ ನಮಗೆ ಟಿಕೆಟ್ ಕೊಡೋದು, ನಮ್ಮನ್ನು ಮಂತ್ರಿಗಳು ಮಾಡೋದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡೆ. ಅದರಿಂದ ಏನೇ ಇದ್ದರೂ ಕೂಡ ನಾಲ್ಕು ಗೋಡೆ ಮಧ್ಯದಲ್ಲಿ ಹೈಕಮಾಂಡ್ಗೂ ಕೂಡ ನಮಗೇನ ಮನಸ್ಸಲ್ಲಿ ಏನಾರು ಹೇಳೋದಿದ್ದರೆ ಅವ್ರ ಕಿವಿಗೆ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುತ್ತೆ ಮತ್ತು ಮಾಧ್ಯಮಗಳಿಗೂ ಆಹಾರ ಆಗುತ್ತೆ. ಅದನ್ನು ನಾನೇನು ಮಾಡೋಕ್ಕಾಗುತ್ತೆ. ಸುರ್ಜೇವಾಲಾ ಅವರು ಮನೆ ಬಂದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಲ್ವಾ. ಏನೇನು ಇದ್ರೆ ಸುರ್ಜೇವಾಲಾ ಅವ್ರಿಗೆ ಹೇಳಲಿ. ನಾನು ಆಕಾಂಕ್ಷಿ ಅಲ್ಲವೇ ಅಲ್ಲ. ಅದರ ಅರ್ಹತೆ ಇದೆ, ಆಕಾಂಕ್ಷಿ ಅಂತೂ ಅಲ್ಲ. ಎಲ್ಲದಕ್ಕೂ ಅರ್ಹತೆ ಇದೆ, ಆದರೆ ಯಾವುದಕ್ಕೂ ಆಕಾಂಕ್ಷಿ ಇಲ್ಲ. ಯಾಕಂದರೆ ಯಾವ ಸ್ಥಾನನೂ ಖಾಲಿನೂ ಇಲ್ಲ. ಖಾಲಿ ಇದ್ದಿದ್ರೂ ಕೂಡ ನಾನು ಕೇಳೋದಿಲ್ಲ. ನಾನು ಕೇಳೋದೆಲ್ಲ ಕೊಟ್ಟರೆ, ಯಾಕಂದರೆ ಬೆಂಗಳೂರು ನಗರದವರಲ್ವಾ, ಸಹಜವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥವರು ಬೆಂಗಳೂರು ನಗರದ ಬಗ್ಗೆ ಆಸಕ್ತಿ ಇರುತ್ತೆ, ಬೇರೆಯವ್ರಿಗಿಲ್ಲ ಅಂತಲ್ಲ. ಈಗ ಹಿಂದೆ BJP ಸರ್ಕಾರದಲ್ಲೂ ಅಷ್ಟೇ ಬೆಂಗಳೂರಿನವ್ರು ಎಲ್ಲಿ ಕೊಟ್ಟರು. ಹಿಂದೆ BJP ಸರ್ಕಾರದಲ್ಲೂ ಬೆಂಗಳೂರಿನ ಶಾಸಕರಿಗೆ ನಗರಾಭಿವೃದ್ಧಿ ಖಾತೆ ಬೆಂಗಳೂರಿಂದು ಕೊಡಲೇ ಇಲ್ಲ. ನಾನಿಲ್ಲಪ್ಪ, ನಾನು ಕೇಳೋದಿಲ್ಲ. ನಮಗೆ ಎಲ್ಲ ಪಕ್ಷ ಎಲ್ಲ ಅಧಿಕಾರ ಕೊಟ್ಟಿದೆ ಅಲ್ವಾ, ಮಂತ್ರಿ ಸ್ಥಾನ ಕೊಟ್ಟಿದೆ, ಶಾಸಕರಾಗಿ ಮಾಡಿದೆ, ಪಕ್ಷದಲ್ಲಿ ಅಧಿಕಾರ ಕೊಟ್ಟಿದೆ. ಅದರಿಂದ ನಾವು ಯಾವುದನ್ನು ಕೇಳೋಕೆ ಹೋಗಲ್ಲ. ಹೈಕಮಾಂಡ್ ಏನು ಹೇಳಿದರೆ ಅದು ನಮ್ಮದಷ್ಟೇ. ಬೆಂಗಳೂರಿನವ್ರು ಕೊಟ್ಟರೆ ಒಳ್ಳೆಯದು. ರೆಡಿ ಅಂತಲ್ಲ, ನನಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನೇ ಆಗಬೇಕು ಅಂತೇನಿದೆ. ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಬಿಟ್ಟಿದ್ದೀರಾ ಈಗಾಗಲೇ. ಈಗ ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಟಿದ್ದೀರಾ ಅಲ್ವಾ. ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಇರಲಿ, ಮುಜರಾಯಿ ಬಗ್ಗೆ ಇರಲಿ, ನೀವೇ ಕೊಟ್ಟಿದ್ದೀರಾ ಇಲ್ವೋ? ಏನು ನಮ್ಮನ್ನೇನು ಕೇಳಿಲ್ಲ. ನೀವು ಕೊಡೋದು ಯಾವಾಗಲೂ ನನ್ನ ಫೇವರೇ ಇರುತ್ತೆ. ಪದೇ ಪದೇ ಮುಂದೂಡ್ತಿರೋದು ಯಾಕೆ ಸರ್? ರಿಪೋರ್ಟ್ ತಗೊಂಡು 1 ವರ್ಷ ಆಗಿದೆ. ನೀವು ಮಾಡ್ತೀವಿ ಅಂತ ಹಿಂದಿನ ಸರ್ಕಾರ ಇತ್ತು, ಈಗ ಇನ್ನೊಂದು ಸರ್ಕಾರ ಬಂತು. ಆ ಸರ್ಕಾರದಲ್ಲೂ ಈ ತಿಂಗಳು, ಮುಂದಿನ ತಿಂಗಳು, ಮುಂದಿನ ವರ್ಷ ಅಮಾವಾಸ್ಯೆ ಪೌರ್ಣಿಮೆ ಅನ್ಕೊಂಡು ಮುಂದೂಡ್ತಾನೆ ಇದ್ದೀರಾ. ಯಾವುದ್ರ ಬಗ್ಗೆ ಹೇಳಿ? ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಇನ್ನೂ ಕಾಲ ಕೂಡಿ ಬಂದಿಲ್ಲ. ಆಮೇಲೆ ಇನ್ನೊಂದು, ಗಣತಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೂ ಹೋಗಲ್ಲ. ಹಿಂದೆ ಸರ್ಕಾರದಲ್ಲಿ ನೀವು ಸಚಿವರಾಗಿದ್ರಿ ಸರ್, ಆ ಸಂದರ್ಭದಲ್ಲಿ ಅಲ್ಲ, ಆವಾಗಿರಲಿಲ್ಲ. ಆವಾಗ ನೇಮಕ ಮಾಡಿದ್ದೀವಿ ಆಯೋಗ ನಾವು. ಆಮೇಲೆ BJP ಸರ್ಕಾರ ಬಂದ ಮೇಲೆ ಅವರು BJP ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು, ಅವರು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಈಗ ಕ್ಯಾಬಿನೆಟ್ ಬಂದು ಅದರಲ್ಲಿ ಏನಿದೆ ಅಂತ ನೋಡಿದ ಮೇಲೆ ನಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬಂದಿಲ್ಲ, ನನಗೆ ಗೊತ್ತಿಲ್ಲ. ನಮಗೆ ಬಂದಿರತಕ್ಕಂಥ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಸಪ್ರೇಟ್ ಅಜೆಂಡಾದಲ್ಲಿ ಏನಾದ್ರು ಬಂದಿರಬೇಕು. ಸರ್, ಬೆಳಗಾವಿ ರಾಜಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅನ್ನೋ ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ. ಈಗ ಅಶೋಕ್ ಅವರು ವಿಪಕ್ಷದ ನಾಯಕರಲ್ವಾ, ಅವ್ರಿಗೇನೋ ಒಂದು ಹೇಳಬೇಕು, ಹೇಳ್ತಾ ಇರ್ತಾರೆ ಅಷ್ಟೇ. ಅದಕ್ಕೇನು ಅರ್ಥನೇ ಇರೋದಿಲ್ಲ. ಮೊದಲು ಅವರು ಸರ್ ಮಾಡ್ಕೊಳ್ಳಿ. ಈಗ ರಮೇಶ್ ಜಾರಕಿಹೊಳಿ ಅವರು ಇವತ್ತೇನು ಹೇಳಿದಾರಪ್ಪ, ಮೊದಲು ತೆಗೀರಿ ವಿಜಯೇಂದ್ರನ ಅಂತ ಹೇಳಿದ್ದಾರೆ. ಅವರ ಪಕ್ಷದ ಯತ್ನಾಳ್ ಅವರು ಮತ್ತು ಇನ್ನೂ ಒಂದು 10 ಜನ, 10-12 ಜನ ಇದ್ದಾರೆ ವಿಪಕ್ಷದಲ್ಲಿ. ಅಂದರೆ ವಿಪಕ್ಷದಲ್ಲಿ
ವಿಪಕ್ಷ ಅಲ್ವಾ. ನಿಮ್ಮ ಪಕ್ಷವನ್ನು ನೀವು ಮೊದಲು ಸರಿ ಮಾಡ್ಕೊಳ್ಳಿ, ನಿಮ್ಮದು ನೀವು ತೊಳ್ಕೊಳ್ಳಿ, ನಮ್ಮದನ್ನು ಯಾಕೆ ತೊಳೆಯೋಕೆ ಬರ್ತೀರಾ ಅಂತ. ನಿಮ್ಮಲ್ಲಿ ತುಂಬ ಜನ ತೊಳೆಯಕ್ಕಿಲ್ಲ, ನಿಮ್ಮಲ್ಲಿ ಒಂದು ಸಮಸ್ಯೆ ಇದೆ ಸರ್. ತುಂಬ ಜನ ಅವ್ರು ತೊಳ್ಕೊಳಕ್ಕಾದ್ರೆ ಬೇರೆಲ್ಲ ಒರೆಸ್ತಾ ಇದ್ದಾರೆ ತುಂಬ ಜನ. ಈಗ ಯಾವ ಹುದ್ದೆಗಳು ಕೂಡ ಈಗ ತಕ್ಷಣಕ್ಕೆ ಖಾಲಿ ಇಲ್ಲ ಅಲ್ವಾ. ಏನಾದರೂ ಪಕ್ಷದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಏನಾದರೂ ಮೊದಲ ಬದಲಾವಣೆ ಮಾಡಬೇಕು, ರೀಶಫಲ್ ಮಾಡಬೇಕು ಅನ್ನೋಂಗಿದ್ರೆ ಅದಕ್ಕೆಲ್ಲ ಕೂಡ ಹೈಕಮಾಂಡ್ ಇರುತ್ತೆ. ಈಗ ಹೈಕಮಾಂಡ್ ಇದೆಯಲ್ಲ, ನಮಗೆಲ್ಲ ಇಲ್ಲಿ ಲೋಕಲ್ ರೆಕಮೆಂಡೇಷನ್ ಮೇಲೆ ಹೈಕಮಾಂಡು ಯಾವತ್ತೂ ನಮಗೆ ಟಿಕೆಟ್ ಕೊಡೋದು, ನಮ್ಮನ್ನು ಮಂತ್ರಿಗಳು ಮಾಡೋದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡೆ. ಅದರಿಂದ ಏನೇ ಇದ್ದರೂ ಕೂಡ ನಾಲ್ಕು ಗೋಡೆ ಮಧ್ಯದಲ್ಲಿ ಹೈಕಮಾಂಡ್ಗೂ ಕೂಡ ನಮಗೇನ ಮನಸ್ಸಲ್ಲಿ ಏನಾನ ಹೇಳೋದಿದ್ರೆ ಅವ್ರ ಕಿವಿಗೆ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುತ್ತೆ ಮತ್ತು ಮಾಧ್ಯಮಗಳಿಗೂ ಆಹಾರ ಆಗುತ್ತೆ. ಅದನ್ನು ನಾನೇನು ಮಾಡೋಕ್ಕಾಗುತ್ತೆ. ಸುರ್ಜೇವಾಲಾ ಅವರು ಮನೆ ಬಂದು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಲ್ವಾ. ಏನಾನ ಇದ್ರೆ ಸುರ್ಜೇವಾಲಾ ಅವ್ರಿಗೆ ಹೇಳಲಿ. ಸರ್, ನೀವು ಕೆಪಿಸಿ ಅಧ್ಯಕ್ಷರಾಗಲಿ ಅಥವಾ ಸಿಎಂ ಆಗಲಿ ಆಕಾಂಕ್ಷಿ ಅಲ್ವಾ ಸರ್? ನಾನು ಆಕಾಂಕ್ಷಿ ಅಲ್ಲವೇ ಅಲ್ಲ. ಅದರ ಅರ್ಹತೆ ಇದೆ, ಆಕಾಂಕ್ಷಿ ಅಂತೂ ಅಲ್ಲ. ಎಲ್ಲದಕ್ಕೂ ಅರ್ಹತೆ ಇದೆ, ಆದರೆ ಯಾವುದಕ್ಕೂ ಆಕಾಂಕ್ಷಿ ಇಲ್ಲ. ಯಾಕಂದರೆ ಯಾವ ಸ್ಥಾನನೂ ಖಾಲಿನೂ ಇಲ್ಲ. ಖಾಲಿ ಇದ್ದಿದ್ರೂ ಕೂಡ ನಾನು ಕೇಳೋದಿಲ್ಲ. ನಾನು ಕೇಳೋದೆಲ್ಲ ಕೊಟ್ಟರೆ, ಯಾಕಂದರೆ ಬೆಂಗಳೂರು ನಗರದವರಲ್ವಾ, ಸಹಜವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥವರು ಬೆಂಗಳೂರು ನಗರದ ಬಗ್ಗೆ ಆಸಕ್ತಿ ಇರುತ್ತೆ, ಬೇರೆಯವ್ರಿಗಿಲ್ಲ ಅಂತಲ್ಲ. ಈಗ ಹಿಂದೆ BJP ಸರ್ಕಾರದಲ್ಲೂ ಅಷ್ಟೇ ಬೆಂಗಳೂರಿನವ್ರು ಎಲ್ಲಿ ಕೊಟ್ಟರು? ಹಿಂದೆ BJP ಸರ್ಕಾರದಲ್ಲೂ ಬೆಂಗಳೂರಿನ ಶಾಸಕರಿಗೆ ನಗರಾಭಿವೃದ್ಧಿ ಖಾತೆ ಬೆಂಗಳೂರಿಂದು ಕೊಡಲೇ ಇಲ್ಲ. ನಾನಿಲ್ಲಪ್ಪ, ನಾನು ಕೇಳೋದಿಲ್ಲ. ನಮಗೆ ಎಲ್ಲ ಪಕ್ಷ ಎಲ್ಲ ಅಧಿಕಾರ ಕೊಟ್ಟಿದೆ ಅಲ್ವಾ, ಮಂತ್ರಿ ಸ್ಥಾನ ಕೊಟ್ಟಿದೆ, ಶಾಸಕರಾಗಿ ಮಾಡಿದೆ, ಪಕ್ಷದಲ್ಲಿ ಅಧಿಕಾರ ಕೊಟ್ಟಿದೆ. ಅದರಿಂದ ನಾವು ಯಾವುದನ್ನು ಕೇಳೋಕೆ ಹೋಗಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದು ನಮ್ಮದಷ್ಟೇ. ಬೆಂಗಳೂರಿನವ್ರಿಗೆ ಕೊಟ್ಟರೆ ಒಳ್ಳೆಯದು. ರೆಡಿ ಅಂತಲ್ಲ, ನನಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನೇ ಆಗಬೇಕು ಅಂತೇನಿದೆ. ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಬಿಟ್ಟಿದ್ದೀರಾ ಈಗಾಗಲೇ. ಈಗ ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಟಿದ್ದೀರಾ ಅಲ್ವಾ. ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಇರಲಿ, ಮುಜರಾಯಿ ಬಗ್ಗೆ ಇರಲಿ, ನೀವೇ ಕೊಟ್ಟಿದ್ದೀರಾ ಇಲ್ವೋ? ಏನು ನಮ್ಮನ್ನೇನು ಕೇಳಿಲ್ಲ ಸರ್. ಈಗ ನಮ್ಮ ರಿಪೋರ್ಟ್ ತಗೊಂಡೇನೋ ಅವ್ರು ನಿಮ್ಮನ್ನು ಅಸೆಸ್ ಮಾಡಲ್ಲ ಸರ್. ನಿಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಕೊಡುವಂಥ ವರದಿ ಬೇರೆ ಇರ್ತದೆ, ನಾವು ಕೊಡೋ ವರದಿ ಬೇರೆ ಇರ್ತದೆ. ನೀವು ಕೊಡೋದು ಯಾವಾಗಲೂ ನನ್ನ ಫೇವರೇ ಇರುತ್ತೆ. ವಿಷಯವನ್ನ ಪದೇ ಪದೇ ಮುಂದೂಡ್ತಿರೋದು ಯಾಕೆ ಸರ್? ರಿಪೋರ್ಟ್ ತಗೊಂಡು 1 ವರ್ಷ ಆಗಿದೆ. ನೀವು ಮಾಡ್ತೀವಿ ಅಂತ ಹಿಂದಿನ ಸರ್ಕಾರ ಇತ್ತು, ಈಗ ಇನ್ನೊಂದು ಸರ್ಕಾರ ಬಂತು. ಆ ಸರ್ಕಾರದಲ್ಲೂ ಈ ತಿಂಗಳು, ಮುಂದಿನ ತಿಂಗಳು, ಮುಂದಿನ ವರ್ಷ ಅಮಾವಾಸ್ಯೆ ಪೂರ್ಣಿಮೆ ಅನ್ಕೊಂಡು ಮುಂದೂಡ್ತಾನೆ ಇದ್ದೀರಾ. ಯಾವುದ್ರ ಬಗ್ಗೆ ಹೇಳಿ? ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಇನ್ನೂ ಕಾಲ ಕೂಡಿ ಬಂದಿಲ್ಲ. ಆಮೇಲೆ ಇನ್ನೊಂದು, ಗಣತಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೂ ಹೋಗಲ್ಲ. ಹಿಂದೆ ಸರ್ಕಾರದಲ್ಲಿ ನೀವು ಸಚಿವರಾಗಿದ್ರಿ ಸರ್, ಆ ಸಂದರ್ಭದಲ್ಲಿ ಅಲ್ಲ, ಆವಾಗಿರಲಿಲ್ಲ. ಆವಾಗ ನೇಮಕ ಮಾಡಿದ್ದೀವಿ ಆಯೋಗ ನಾವು. ಆಮೇಲೆ BJP ಸರ್ಕಾರ ಬಂದ ಮೇಲೆ ಅವರು BJP ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು, ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಈಗ ಕ್ಯಾಬಿನೆಟ್ ಬಂದು ಅದರಲ್ಲಿ ಏನಿದೆ ಅಂತ ನೋಡಿದ ಮೇಲೆ ನಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬಂದಿಲ್ಲ, ನನಗೆ ಗೊತ್ತಿಲ್ಲ. ನಮಗೆ ಬಂದಿರತಕ್ಕಂಥ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಸಪ್ರೇಟ್ ಅಜೆಂಡಾದಲ್ಲಿ ಏನೋ ಬಂದಿರಬೇಕು. ಸರ್, ಬೆಳಗಾವಿ ರಾಜಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅನ್ನೋ ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ ಸರ್. ಈಗ ಅಶೋಕ್ ಅವರು ವಿಪಕ್ಷ ನಾಯಕರಲ್ವಾ,
ಅವ್ರಿಗೇನೋ ಒಂದು ಹೇಳಬೇಕು ಹೇಳ್ತಾ ಇರ್ತಾರೆ ಅಷ್ಟೇ. ಅದಕ್ಕೇನು ಅರ್ಥನೇ ಇರೋದಿಲ್ಲ. ಮೊದಲು ಅವ್ರು ಸರ್ ಮಾಡ್ಕೊಳ್ಳಿ. ಈಗ ರಮೇಶ್ ಜಾರಕಿಹೊಳಿ ಅವರು ಇವತ್ತೇನು ಹೇಳಿದಾರಪ್ಪ, ಮೊದಲು ತೆಗೀರಿ ವಿಜಯೇಂದ್ರನ ಅಂತ ಹೇಳಿದ್ದಾರೆ. ಅವರ ಪಕ್ಷದ ಯತ್ನಾಳ್ ಅವರು ಮತ್ತು ಇನ್ನೂ ಒಂದು 10 ಜನ, ಒಂದು 10-12 ಜನ ಇದ್ದಾರೆ ವಿಪಕ್ಷದಲ್ಲಿ. ಅಂದರೆ ವಿಪಕ್ಷದಲ್ಲಿ ವಿಪಕ್ಷ ಅಲ್ವಾ? ನಿಮ್ಮ ಪಕ್ಷವನ್ನು ನೀವು ಮೊದಲು ಸರಿ ಮಾಡ್ಕೊಳ್ಳಿ, ನಿಮ್ಮದು ನೀವು ತೊಳ್ಕೊಳ್ಳಿ, ನಮ್ಮದನ್ನು ಯಾಕೆ ತೊಳೆಯೋಕೆ ಬರ್ತೀರಾ ಅಂತ. ನಿಮ್ಮಲ್ಲಿ 90 ಜನ ತೊಳೆಯಕ್ಕಿಲ್ಲ, ನಿಮ್ಮಲ್ಲಿ ಸಮಸ್ಯೆ ಇದೆ ನಿಮ್ಮಲ್ಲಿ ಸರ್. 90 ಜನ ಅವ್ರು ತೊಳ್ಕೊಳಕ್ಕಾದ್ರೆ ಬೇರೆಲ್ಲ ಒರೆಸ್ತಾ ಇದ್ದಾರೆ 90 ಜನ.